ಅದು ಇವತ್ತಿನ ಬ್ಲಾಗ್ ಏನು ಅಂತ. ಆ್ಯಕ್ಚುಲಾಗಿ ಅವಳ ಬರ್ಡೇ. ಸೊ ಇವತ್ತು ಬಂದುಬಿಟ್ಟು ನಾವು ಅವಳು ಆಲ್ರೆಡಿ ಸ್ಕೂಲಿಗೆ ಹೋಗಿದ್ದಾಳೆ. ಇವಾಗ ಆಲ್ರೆಡಿ ಸ್ಕೂಲಿಗೆ ಹೋಗಾಯಿತು. ನಾವು ಬಂದ್ಬಿಟ್ಟು ಈಗ ಏನಿಲ್ಲ, ನೈಟು ಎಲ್ಲ ಏನೇನು ತಯಾರಿ ಎಲ್ಲ ನೈಟು. ಇನ್ನೂ ಯಾರೂ ಬಂದಿಲ್ಲ ಆ್ಯಕ್ಚುಲಾಗಿ. ಆದರೆ ಮಧ್ಯಾಹ್ನ ಬರೋರಿದ್ದಾರೆ, ನಮ್ಮ ಆಯಿಯವರೆಲ್ಲ ಮಧ್ಯಾಹ್ನ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಇವತ್ತು ಅಂತ. ನೋಡಿ ಬಿಗ್ ಬಾಸ್ ನೋಡ್ತಾ ಇದ್ದೆ. ಆಮೇಲೆ ನಾನು ಫ್ರೆಶ್ ಅಪ್ ಆಗಾಯಿತು. ಆಮೇಲೆ ಶಾನು ಬಂದಿದ್ಲು, ಆದರೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೆ ಆಯಿತಾ. ಆಮೇಲೆ ಅವಳು ಸಂಜೆ ಈವ್ನಿಂಗ್ ಟೈಮಿಗೆ ರೆಡಿಯಾಗಿ ಫ್ರೆಂಡ್ಸು ಬಂದರು, ಡೆಕೋರೇಷನು ರೆಡಿ ಆಯಿತು, ಜನನೂ ಬಂದಿದ್ದರು. ಓನರ್ ಅಂಕಲ್ ಒಂದು ಬಂದಿರಲಿಲ್ಲ ಆಗ, ಆಮೇಲೆ ಬಂದರು. ಓಕೆ, ಕರೆದಿರೋರು ಎಲ್ಲರೂ ಬಂದಿದ್ದರು. ಶಾನು ಫ್ರೆಂಡ್ಸ್ ಆಗಲಿ, ನಮ್ಮ ಮಾಮ ರಿಲೇಷನ್ ಎಲ್ಲರೂ ಬಂದಿದ್ದರು. ಸೊ ಗೋಕುಲು ಎಲ್ಲರೂ ಬಂದಿದ್ದರು. ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಫೋಟೋಸ್ನೆಲ್ಲ ನಾನು ಫಸ್ಟ್ ಕ್ಲಿಪ್ಸಲ್ಲೇ ಹಾಕಿದ್ದೀನಿ, ಯಾವ್ಯಾವ ಫೋಟೋಸ್ ತೆಗ್ದಿದ್ದೀವಿ ಅನ್ನೋದನ್ನು. ಓಕೆನಾ. ಈಸ್ ದ ಫಸ್ಟ್ ಟೈಮ್ ನಾವು ತುಂಬ ಗ್ರ್ಯಾಂಡಾಗಿ ಎಲ್ಲರ ಜೊತೆಗೆ ಮಾಡ್ತಿರೋದು. ಯಾವಾಗಲೂ ನಾವು ಸಿಂಪಲ್ಲಾಗಿ ನಾವು ಅಷ್ಟೇ ಜನ ಇದ್ವಲ್ಲ, 4 ಜನ ಆವಾಗ ಮಾಡ್ತಿದ್ವಿ. ಆದರೆ ಈ ಸಲ ಫುಲ್ ಎಲ್ಲ ಫ್ಯಾಮಿಲಿ ಜೊತೆಗೆ ಸೇರ್ ಮಾಡ್ತಿರೋದು ಫಸ್ಟ್ ಟೈಮ್. ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಶಾನು ಅಂತ ಅವಳು ಗಿಫ್ಟ್ ನೋಡಿ ತುಂಬ ಖುಷಿ ಆದಳು. ಆ ಗಿಫ್ಟ್ ಏನು ಅಂತ ಗೊತ್ತಾಗಬೇಕಂದ್ರೆ ಕೊನೆ ತನಕ ವೆಯ್ಟ್ ಮಾಡಿ ವಾಚ್ ಮಾಡಿ, ಆವಾಗ ಗೊತ್ತಾಗುತ್ತೆ ಅವಳ ಗಿಫ್ಟ್ ಏನು ಅಂತ. ಬೇರೆಯವ್ರ ಗಿಫ್ಟಿನ ಬ್ಲಾಗು ಬೇಕಂತ ಅಂದರೆ ಪ್ಲೀಸ್ ಈಗಲೇ ಕಮೆಂಟಲ್ಲಿ ಅದರ್ಸ್ ಗಿಫ್ಟ್ ಅಂತ ಹಾಕಿ ನಾನು ತೋರಿಸ್ತೀನಿ. ಓಕೆ, ನಾನು ಫೋಟೋಸ್ನೆಲ್ಲ ಲಾಸ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ, ಏನೇನು ಫೋಟೋಸ್ ಇದೆ ಅಂತ. ಇದು ಅವಳು ಗಿಫ್ಟ್ ಆಗಿತ್ತು ನಮ್ಮ ಕಡೆಯಿಂದ, ಹೇರ್ ಬನ್ನಿ. ತುಂಬ ದಿವಸದಿಂದ ಆಸೆ ಇತ್ತು, ಅದು ಇವಾಗ ಅಂತೂ ಬರ್ಡೇಗೆ ಈಡೇರಿದೆ. ಸೊ ಎಲ್ಲರ ಫೋಟೋ ಕ್ಲಿಪ್ಪು ಇದರಲ್ಲಿ.